ಶುರು ಮಾಡ್ತು. ಆಗ್ಲಿ ಅಚ್ಚತೆ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ವಿಶ್ವೋದಯ ಸ್ಥಿತಿ ಲಯ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ಓಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ವಪ್ರಸನ್ನಾವದನೆ ಚ ಮೇ ಶ್ರೀಃ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ತ್ಯವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸೇವೆ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ವಿದ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ पूज्याय राघवेन्द्राय सत्यधर्मरताय च ಯತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ भजतां कल्पवृक्षाय नमतां कामधेनवे ತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ सत्याविघ्नकराब्जोक्तान् पञ्चाशद्वर्षपूजकान् ಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ सत्यप्रमोदतीर्थार्यान् नौमि न्यायसुधारतान् ಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ आपादमौलिपर्यन्तं गुरूणाम् आकृतिं स्मरेत् ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ तेन विघ्नाः प्रणश्यन्ति सिद्ध्यञ्चितमनोरथाः ಶ್ರೀ ಗುರುಭ್ಯೋ ನಮಃ ಹರಿ ಓಂ. श्रीगुरुभ्यो नमः हरिः ओम्. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರ ಅರ್ಥ ನಿರ್ಣಯ. ಈ ಒಂದು ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ನಿನ್ನೆ ತಿಳಿದ ಹಾಗೆ ಒಂದು ಪ್ರಶ್ನೆಯನ್ನು ಮಾಡಿಕೊಂಡು ಅದಕ್ಕೆ ಉತ್ತರವನ್ನ ಶ್ರೀಮದಾಚಾರ್ಯರು ಕೊಟ್ಟಿದ್ದು, ಅವತಾರೇಷು ಯತ್ಕಿಂಚಿತ್ ದರ್ಶಯೇನ್ ನರವದ್ಧರಿಹಿ ತಚ್ಚಾಸುರಾಣಾಂ ಮೋಹಾಯ ದೋಷಾ ವಿಷ್ಣೋರ್ನಹಿ ಕ್ವಚಿತ್ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳಿದ್ದು. ಈ ಅವತಾರಗಳಲ್ಲಿಯೂ ಕೂಡ ಭಗವಂತನ ಅನೇಕ ಅವತಾರಗಳಲ್ಲಿ ಅಥವಾ ಎಲ್ಲಾ ಅವತಾರಗಳಲ್ಲಿಯೂ ಕೂಡ ದೋಷಗಳು ಕಂಡಿವೆಯಲ್ಲ. ದೋಷಗಳು ಕಂಡಿದ್ದಕ್ಕೆ ಹಾಗಾದರೆ ಭಗವಂತನಲ್ಲಿ ದೋಷ ಇರೋದರಿಂದಾಗಿ ಭಗವಂತ ಎಲ್ಲರಿಗಿಂತಲೂ ಕೂಡ ಅಧಿಕ ಅಂತ ಹೇಗೆ ಆಗ್ತಾನೆ, ಎಲ್ಲರಂತೆ ಆದ ಎಲ್ಲರಿಗಿಂತಲೂ ಕೂಡ ಅಧಿಕ ಅಂತ ಹೇಗೆ ಆಗ್ತಾನೆ? ಅದಕ್ಕಾಗಿ ಮತ್ತೆ ಎಲ್ಲ ಪ್ರಮಾಣಗಳು ಕೂಡ ಎಲ್ಲ ವೇದಾದ ಶಾಸ್ತ್ರಗಳು ಕೂಡ ವಿಷ್ಣುವಿನ ಆಧಿಕ್ಯವನ್ನೇ ಹೇಳಲಿಕ್ಕೆ ಹೊರಟಿವೆ ಅಂತ ಹೇಳಿದ್ದು. ಇದೇ ಮುಖ್ಯ ವಿಷಯ.
ಇದಕ್ಕೆ ಅನುಕೂಲವಾದಂತಹ ಎಲ್ಲವೂ ಕೂಡ ಇದನ್ನೇ ಹೇಳ್ತಾ ಇವೆ. ಎಲ್ಲವೂ ಪ್ರಮಾಣ ಅಂತ ಹೇಳಿದ್ರಲ್ಲ, ಎಲ್ಲ ಅದಕ್ಕೆ ಭಂಗ ಬರ್ತಾ ಇದೆ. ಎಲ್ಲ ಅವತಾರಗಳಲ್ಲಿಯೂ ಕೂಡ ಭಗವಂತನಿಗೆ ದೋಷಗಳು ಕಂಡಿವೆ. ಕಂಡಿದ್ದಕ್ಕೆ ಭಗವಂತ ಎಲ್ಲರಿಗಿಂತಲೂ ಕೂಡ ಉತ್ತಮ ಅಂತ ಹೇಗಾಗ್ತಾನೆ, ಅಂತಹ ಪ್ರಮಾಣಗಳನ್ನು ಹೇಗ್ ಕೊಡ್ತೀರಿ ನೀವು ಎಂಬುವಂತಹ ಪ್ರಶ್ನೆಯನ್ನ ಕೇಳಿದ್ದಕ್ಕೆ ಉತ್ತರವನ್ನು ಕೊಟ್ಟದ್ದು ಶ್ರೀಮದಾಚಾರ್ಯರು. ತಚ್ಚಾಸುರಾಣಾಂ ಮೋಹಾಯ ದೋಷಾ ವಿಷ್ಣೋರ್ನಹಿ ಕ್ವಚಿತ್. ಆ ಏನು ಅವತಾರಗಳಲ್ಲಿ, ಅನೇಕ ಅವತಾರಗಳಲ್ಲಿ ಭಗವಂತ ದೋಷಗಳನ್ನ ತೋರಿಸಿದ್ದಾನೋ, ನಾನಾ ರೀತಿಯಾದಂತಹ ದೋಷಗಳನ್ನು ತೋರಿಸಿದ್ದಾನೋ, ಅಂಥ ಎಲ್ಲ ದೋಷಗಳು ಕೂಡ ಅಸುರರಿಗೆ ಮೋಹನ ಮಾಡುವ ಸಲುವಾಗಿ ಮಾತ್ರ ಅವುಗಳನ್ನ ತೋರಿಸಿದ್ದೇ ಹೊರತು ಸರ್ವಥಾ ಭಗವಂತನಲ್ಲಿ ದೋಷ ಇಲ್ಲ ಎಂಬುದನ್ನ ಶ್ರೀಮದಾಚಾರ್ಯ ಉತ್ತರವನ್ನು ಕೊಟ್ಟರು. ಈ 37ನೇ ಶ್ಲೋಕದಲ್ಲಿ ಆ ದೋಷಗಳ ಹೆಸರನ್ನ ಹೇಳಲಿಲ್ಲ. ಅವತಾರೇಶು ಯತ್ಕಿಂಚಿತ್ ದರ್ಶಯೇನ್ ನರವದ್ಧರಿಹಿ. ಅವತಾರಗಳಲ್ಲಿ ಭಗವಂತ ಮನುಷ್ಯರಂತೆ ಕೆಲವು ದೋಷಗಳನ್ನ ತೋರಿಸಿದ್ದಾನೆ ಅಂತ ಹೇಳಿದರು. ಅವು ಅಸುರರಿಗೆ ಮೋಹನೆಗಾಗಿ ಅಂತ ಉತ್ತರವನ್ನು ಕೊಟ್ಟದ್ದು. ಆ ದೋಷಗಳು ಯಾವುವು ಏನು ಅಂತ ಆ ಶ್ಲೋಕದಲ್ಲಿ ಹೇಳಿಲ್ಲ. ಅದಕ್ಕಾಗಿ ಆ ಮುಂದಿನ ಶ್ಲೋಕಗಳಲ್ಲಿ ದೋಷಗಳನ್ನ ತಿಳಿಸಿಕೊಡ್ತಾ ಇದ್ದಾರೆ. ಕಿಂಚಿದಿತ್ಯುಕ್ತಂ ದರ್ಶಯತಿ. ಹಿಂದಿನ ಶ್ಲೋಕದಲ್ಲಿ ಯತ್ ಕಿಂಚಿತ್ ಅಂತೇನ್ ಹೇಳಿದಾರಲ್ಲ, ಆ ದೋಷಗಳು ಅಂತ ಹೇಳಿದಾರಲ್ಲ, ಆ ದೋಷಗಳನ್ನೇ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 38ನೇ ಶ್ಲೋಕ ಮತ್ತು 39ನೇ ಶ್ಲೋಕದಲ್ಲಿ ಆ ದೋಷಗಳ ಹೆಸರನ್ನ ಹೇಳ್ತಾ ಇದ್ದಾರೆ. ಯಾವ ಯಾವ ತರಹದ ದೋಷಗಳು ಭಗವಂತನ ಅವತಾರಗಳಲ್ಲಿ ಕಂಡದ್ದು ಅಂತ, ಆ ಅಸುರಜನ ಮೋಹನೆಗಾಗಿ ಭಗವಂತ ತೋರಿಸಿದ್ದು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. 38ನೇ ಶ್ಲೋಕ. ಅಜ್ಞತ್ವಂ ಪಾರವಶ್ಯಂ ವಾ. ಅಜ್ಞತ್ವಂ ಪಾರವಶ್ಯಂ ವಾ. ಛೇದ ಭೇದಾದಿಕಂ ತಥಾ. ಛೇದ ಭೇದಾದಿಕಂ ತಥಾ. ತಥಾ ಪ್ರಾಕೃತ ದೇಹತ್ವಂ. ತಥಾ ಪ್ರಾಕೃತ ದೇಹತ್ವಂ. ದೇಹತ್ಯಾಗಾದಿಕಂ ತಥಾ. ದೇಹತ್ಯಾಗಾದಿಕಂ ತಥಾ. ಅಜ್ಞತ್ವಂ ಪಾರವಶ್ಯಂ ವಾ. ಛೇದ ಭೇದಾದಿಕಂ ತಥಾ. ತಥಾ ಪ್ರಾಕೃತ ದೇಹತ್ವಂ. ದೇಹತ್ಯಾಗಾದಿಕಂ ತಥಾ ಎಂಬುದಾಗಿ 38ನೇ ಶ್ಲೋಕ. ಇಲ್ಲಿ ಈ ಶ್ಲೋಕದಲ್ಲಿ ಕೇವಲ ದೋಷಗಳ ಹೆಸರನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದದ್ದು. ಮುಂದಿನ ಶ್ಲೋಕದಲ್ಲಿ ದೋಷಗಳ ಹೆಸರನ್ನ ಹೇಳಿ ಅಲ್ಲಿ ವಿಷಯವನ್ನ ಮುಗಿಸ್ತಾ ಇದ್ದಾರೆ. ಇಲ್ಲಿ ಏನು ಯಾವ್ಯಾವ ದೋಷಗಳು ಅವತಾರಗಳಲ್ಲಿ ಕಂಡದ್ದು ಅಂದ್ರೆ, ಮೊದಲನೆಯದ್ದು ಅಜ್ಞತ್ವಂ. ಅಜ್ಞತ್ವ ಅಂದ್ರೆ ಅಜ್ಞಾನ. ಅಜ್ಞಾನ ಏನಿದೆಯಲ್ಲ, ಇದು ಭಗವಂತ ಅವತಾರಗಳಲ್ಲಿ ತೋರಿಸಿಕೊಟ್ಟಿದ್ದಾನೆ. ಅಜ್ಞಾನ ಎಂಬುದೊಂದು ದೋಷ. ಇದು ನನಗೆ ಗೊತ್ತಿಲ್ಲ ಅಂತ ಅನ್ನೋದೊಂದು ದೋಷ. ಅದು ಲೋಕ ವಿಷಯಕವಾಗಿರಬಹುದು ಅಥವಾ ಶಾಸ್ತ್ರ ವಿಷಯಕವಾಗಿರಬಹುದು. ಅದರ ಬಗ್ಗೆ ನನಗೆ ತಿಳುವಳಿಕೆ ಇಲ್ಲ, ಅದು ನನಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಂತ ಅನ್ನೋದೇನಿದೆಯಲ್ಲ, ಇದು ದೋಷ. ಇದು ಪ್ರತಿಯೊಬ್ಬ ಜೀವರಾಶಿಗಳಲ್ಲಿಯೂ ಇದ್ದೇ ಇದೆ. ಪ್ರತಿಯೊಬ್ಬ ಜೀವರಾಶಿಯಲ್ಲಿಯೂ ಕೂಡ ಇಂತಹ ದೋಷ ಇದ್ದೇ ಇದೆ. ಆದರೆ ವಾಯುದೇವರು, ಲಕ್ಷ್ಮೀದೇವಿ ಇವರಲ್ಲಿ ಮಾತ್ರ ಆ ತರಹದ ಒಂದು ಅಜ್ಞಾನ ಎಂಬುದಿಲ್ಲ. ವಾಯುದೇವರಲ್ಲಿಯೂ ಕೂಡ, ಮುಖ್ಯ ಪ್ರಾಣದೇವರಲ್ಲಿ ಅಚಿಂತ್ಯದ್ಭುತ ಶಕ್ತಿಯಿಂದಾಗಿ, ಭಗವಂತ ಅನುಗ್ರಹದಿಂದಾಗಿ ವಿಚಾರ ಮಾಡಿದರೆ ಸಾಕು, ಜಗತ್ತಿನ ಎಲ್ಲ ವಸ್ತುಗಳು ಒಂದು ಧೂಳಿನ ಕಣ. ಜಗತ್ತೊಳಗೆ ಎಷ್ಟು ಧೂಳಿನ ಕಣ ಇವೆ? ಅನಂತ ಇವೆ. ಸುಮ್ಮನೆ ಹೇಳಿದ್ದು. ಧೂಳಿನ ಕಣದ ಒಂದು ಪರಿಜ್ಞಾನವೂ ಕೂಡ, ಆ ಧೂಳಿನ ಕಣ ಈಗೆಲ್ಲಿದೆ, ಹಿಂದೆ ಎಲ್ಲಿತ್ತು, ಹಿಂದೆ ಅನಂತ ಜನ್ಮಗಳವರೆಗೆ ಎಲ್ಲಿತ್ತು, ಮುಂದೆ ಎಲ್ಲೆಲ್ಲಿ ಹೋಗ್ತದೆ ಅಂತ, ಹೀಗೆ ಒಂದು ಧೂಳಿನ ಕಣ ಅಲ್ಲ, ಪ್ರತಿಯೊಂದು ಧೂಳು ಕಣಗಳ ಒಂದು ಜ್ಞಾನವೂ ಕೂಡ ಮುಖ್ಯ ಪ್ರಾಣದೇವರಿಗಿದೆ. ಎಲ್ಲ ಜೀವರಾಶಿಗಳ ಜ್ಞಾನ ಇದೆ. ಯಾವ್ಯಾವ ಜೀವರಾಶಿಗಳು ಯಾವ್ಯಾವ ದೇಹವನ್ನು ತೆಗೆದುಕೊಳ್ಳುತ್ತಾರೆ, ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಹುಡ್ತಾರೆ, ಏನೇನ್ ಮಾಡ್ತಾರೆ, ಪ್ರತಿಯೊಂದು ವಸ್ತುವಿನ ವಿಷಯಕವಾದಂತಹ ಜ್ಞಾನ ಅದು ಮುಖ್ಯ ಪ್ರಾಣದೇವರಿಗಿದ್ದದ್ದು, ವಾಯುದೇವರಿಗಿದ್ದದ್ದು. ಹೀಗಾಗಿ ಅವರಿಗೆ ಅಜ್ಞಾನ ಇಲ್ಲ. ಮಹಾಲಕ್ಷ್ಮೀ ದೇವಿಗೂ ಕೂಡ ಅವಳು ಅನಾಲೋಚನೆ. ವಾಯುದೇವರು ಆಲೋಚನೆ ಮಾಡಿದರೆ, ನಾ ತಿಳ್ಕೋಬೇಕು ಅಂತ ವಿಚಾರ ಮಾಡಿದರೆ ಎಲ್ಲದರ ಜ್ಞಾನ ಆಗ್ತದೆ ವಾಯುದೇವರಿಗೆ. ಲಕ್ಷ್ಮೀ ದೇವಿಗೆ ಏನೂ ವಿಚಾರ ಮಾಡದೆ ಹೋದರೂ ಕೂಡ, ನಾ ತಿಳ್ಕೋಬೇಕು ಅಂತ ವಿಚಾರ ಮಾಡದೆ ಹೋದರೂ ಕೂಡ
ಲಕ್ಷ್ಮೀದೇವಿಗೆ ಮಾತ್ರ ಎಲ್ಲದರ ಜ್ಞಾನವೂ ಯಾವಾಗಲೂ ಇರ್ತದೆ. ಆದರೆ ಒಂದು ವಿಚಾರವನ್ನು ತಿಳಿದುಕೊಳ್ಳಬೇಕು. ಎಲ್ಲದರ ಜ್ಞಾನ ಅಂದರೆ ಭಗವಂತನನ್ನ ಬಿಟ್ಟು ಜಗದ್ವಿಷಯಕವಾಗಿ ಎಲ್ಲದರ ಜ್ಞಾನ ವಾಯುದೇವರಿಗೂ ಇದೆ, ಲಕ್ಷ್ಮೀದೇವಿಗೂ ಇದೆ. ಆದರೆ ಭಗವಂತ ವಿಷಯಕವಾದಂತಹ ಜ್ಞಾನ, ಸಂಪೂರ್ಣವಾದಂತಹ ಜ್ಞಾನ ವಾಯುದೇವರಿಗೂ ಇಲ್ಲ, ಲಕ್ಷ್ಮೀದೇವಿಗೂ ಇಲ್ಲ. ಆ ವಿಷಯದೊಳಗೆ, ಭಗವದ್ ವಿಷಯಕದೊಳಗೆ ಅಜ್ಞಾನ ಎಲ್ಲರಿಗೂ ಇದೆ. ಜಗದ್ವಿಷಯಕವಾಗಿ ತಿಳಿದುಕೊಳ್ಳೋದಾದರೆ ಲಕ್ಷ್ಮಿಗೆ ವಾಯುದೇವರನ್ನ ಬಿಟ್ಟು ಉಳಿದೆಲ್ಲ ಜೀವರಾಶಿಗಳಿಗೂ ಕೂಡ ಯೋಗ್ಯತಾನುಸಾರವಾಗಿ ಅಜ್ಞಾನ ಇದೆ. ಇದು ಒಂದು ದೋಷ. ಇಂತಹ ಒಂದು ಅಜ್ಞಾನ ಎಂಬುದು, ಇಂತಹ ದೋಷವನ್ನ ಭಗವಂತ ಅವತಾರಗಳನ್ನ ಮಾಡಿದಾಗ ತೋರಿಸಿದ್ದಾನೆ. ಅನೇಕ ರೀತಿಯಾದಂತಹ ಒಂದು ಕೃಷ್ಣ ತೆಗೆದುಕೊಂಡಾಗ ಕೆಲವೊಂದು ಪ್ರಸಂಗದಲ್ಲಿ ಕಥೆಗಳನ್ನು ಕೇಳುವಾಗ ಗೊತ್ತಿಲ್ಲದಂತೇನೆ ಮತ್ತೊಬ್ಬರಿಂದ ಕೇಳಿ ತಿಳಿದುಕೊಳ್ತಾನೆ. ಅದು ಹಾಗಾಯ್ತಾ, ಅವ್ರು ಹೇಗಿದ್ದಾರೆ, ಪಾಂಡವರು ಹೇಗಿದ್ದಾರೆ, ಆರಾಮಿದ್ದಾರಾ ಅಂತ ಕೇಳ್ತಾನಂತ ತಿಳಿದುಕೊಳ್ಳಿ. ಆರಾಮಿದ್ದಾನ, ಪಾಂಡವರು ಕ್ಷೇಮವಾಗಿದ್ದಾರಾ ಅಂತ ತನ್ನ ದೂತರ ಕಡೆಗೆ ಅನೇಕ ತನ್ನ ಭಕ್ತರ ಕಡೆಗೆ ತಾನು ಕೇಳಿ ವಿಚಾರವನ್ನು ತಿಳಿದುಕೊಳ್ತಾನೆ ಅಂತಂದ್ರೆ ಗೊತ್ತಿಲ್ಲ, ಈಗ ನೀನ್ ತಿಳಿದುಕೊಂಡೆ ಅಂತ ಅರ್ಥ. ಇಂತಹ ಅನೇಕ ಪ್ರಸಂಗಗಳನ್ನ ಭಗವಂತ ಅವತಾರಗಳಲ್ಲಿ ತೋರಿಸಿಕೊಟ್ಟಿದ್ದಾನೆ. ಹೀಗಾಗಿ ಇದು ಒಂದು ಅಜ್ಞಾನವನ್ನ ಭಗವಂತ ತೋರಿಸಿಕೊಟ್ಟದ್ದು. ತನಗೆಲ್ಲವೂ ಗೊತ್ತಿದೆ, ಯಾರ್ಯಾರು ಎಲ್ಲೆಲ್ಲಿ ಹೇಗಿದ್ದಾರೆ ಎಲ್ಲವೂ ತನ್ನಿಂದಲೇ ಆಗೋದು, ಭಗವಂತನಿಂದಲೇನೆ ಎಲ್ಲ ಒಂದು ವ್ಯವಹಾರವು, ಒಂದೊಂದು ಕ್ರಿಯೆಗಳು ಕೂಡ ಭಗವಂತನಿಂದಲೇ ಆಗೋದು. ಆದರೂ ಕೂಡ ಎಲ್ಲದರ ಒಂದು ವಿಚಾರವನ್ನ ಪ್ರಶ್ನೆಯನ್ನು ಮಾಡ್ತಾನೆ, ತಿಳಿದುಕೊಳ್ತಾನೆ ಅಂದ್ರೆ ಅಜ್ಞಾನವನ್ನು ಭಗವಂತ ಅವತಾರಗಳಲ್ಲಿ ತೋರಿಸಿಕೊಟ್ಟಿದ್ದಾನೆ. ಇದು ಒಂದು ದೋಷ. ಈ ದೋಷ ಇಂತಹ ದೋಷವನ್ನು ಎದಕ್ಕೆ ತೋರಿಸಿದ್ದು ಅಂದ್ರೆ ಅಸುರರಿಗೆ ಮೋಹನೆಗಾಗಿ. ಅಸುರರು ಭಗವಂತಿ ಕೃಷ್ಣನಿಗೆ ಏನೋ ಗೊತ್ತಿಲ್ಲ, ತಿಳಿದುಕೊಂಡಿದ್ದಾನೆ ಅಂತ ತಿಳಿದುಕೊಂಡು ಅವರು ತಮಸ್ಸಿಗೆ ಹೋಗ್ತಾರೆ. ಸರಿಯಾದಂತಹ ಭಗವದ್ಭಕ್ತರು ತಿಳಿದುಕೊಳ್ಳಬೇಕಾದದ್ದು, ಇಂತಹ ಎಷ್ಟೇ ಪ್ರಸಂಗ ಬಂದರೂ ಕೂಡ ಭಗವಂತನಿಗೆ ಎಲ್ಲದರ ಜ್ಞಾನ ಇದೆ. ಎಲ್ಲದರ ಜ್ಞಾನ ಇದ್ದರೂ ಕೂಡ ಕೇವಲ ಅಜ್ಞಾನಿಗಳಿಗೆ ಮೋಹನ ಮಾಡುವ ಸಲುವಾಗಿ ಮಾತ್ರ ಈ ರೀತಿಯಾಗಿ ಭಗವಂತ ನಟನೆಯನ್ನ ಮಾಡ್ತಾ ಇದ್ದದ್ದು ಹೊರತು ಸರ್ವಥಾ ಭಗವಂತನಿಗೆ ದೋಷ ಇಲ್ಲ ಅಂತ ತಿಳಿದುಕೊಳ್ಳಬೇಕು. ಅಂದರೇನೆ ಅದರಿಂದ ನಮಗೆ ಭಗವಂತ ಅನುಗ್ರಹ ಆಗ್ತದೆ. ಇಲ್ಲದೆ ಹೋದರೆ ಮಹಾ ಅನರ್ಥ ಆಗ್ತದೆ. ಅದಕ್ಕಾಗಿ ಇಲ್ಲಿ ಶ್ರೀಮದಾಚಾರ್ಯ ಹೇಳಿದಂತೆ ಅಸುರಾಣಾಂ ಮೋಹಾಯ, ಅದು ಯಾವುದು ಅಜ್ಞತ್ವ ಎಂಬುವಂತಹದ್ದು ಒಂದನ್ನ ತೋರಿಸಿಕೊಟ್ಟಿದ್ದಾನೆ ಭಗವಂತ ಅವತಾರಗಳಲ್ಲಿ. ಇನ್ನು ಪಾರವಶ್ಯಂ, ಪರವಶನಾಗಿ ಇರೋದು, ಮತ್ತೊಬ್ಬರಿಗೆ ವಶನಾಗಿ ಇರೋದು, ಮತ್ತೊಬ್ಬರಿಗೆ ಅಧೀನನಾಗಿ ಇರೋದು. ಆ ರೀತಿಯಾಗಿಯೂ ಕೂಡ ಅನೇಕ ಪ್ರಸಂಗಗಳಲ್ಲಿ ತೋರಿಸಿಕೊಟ್ಟಿದ್ದಾನೆ. ಆ ರೀತಿಯಾದಂತಹದ್ದನ್ನ ತೋರಿಸಿದ್ದಾನೆ ಭಗವಂತ. ಪರವಶನಾಗಿ, ಮತ್ತೊಬ್ಬರಿಗೆ ಅಧೀನನಾಗಿ ಇರೋದು, ಮತ್ತೊಬ್ಬರಲ್ಲಿ ಅವ್ರು ಹೇಳಿದಂತೆ ಕೇಳಿಕೊಂಡು ಇರೋದು, ಇದು ಒಂದು ದೋಷ. ಇಂತಹ ದೋಷವನ್ನು ಕೂಡ ಭಗವಂತ ಅವತಾರಗಳಲ್ಲಿ ತೋರಿಸಿಕೊಟ್ಟಿದ್ದಾನೆ. ಇದು ಅಜ್ಞ ಜನರಿಗೆ ಮೋಹನೆಗಾಗಿಯೇನೆ, ಹಿಂಗೆ ತಿಳಿದುಕೊಳ್ಳಬೇಕು. ಇನ್ನು ಛೇದ ಭೇದಾದಿಕಂ, ಯುದ್ಧವನ್ನು ಮಾಡುವಂತಹ ಪ್ರಸಂಗದೊಳಗೆ ತನ್ನ ದೇಹದಲ್ಲಿ ಏನೋ ಒಂದು ಛೇದ, ಕತ್ತರಿಸುವುದಾಗಲಿ ಅಥವಾ ಏನಾದರೂ ಶಸ್ತ್ರಾಸ್ತ್ರಗಳು ತಗುಲಿದಾಗ ಭೇದವಾಗುವುದಾಗಲಿ, ಹೀಗೆ ಅಂತಹವುಗಳನ್ನು ಕೂಡ ಭಗವಂತ ತೋರಿಸಿಕೊಟ್ಟಿದ್ದಾನೆ. ಇದು ಕೂಡ ಅಜ್ಞ ಜನರ ಮೋಹನಕ್ಕಾಗಿ. ಇನ್ನು ತಥಾ ಪ್ರಾಕೃತ ದೇಹತ್ವಂ, ಪ್ರಾಕೃತಃ ದೇಹಃ ಯಸ್ಯ ಸಹ ತಸ್ಯ ಭಾವಃ ಪ್ರಾಕೃತ ದೇಹತ್ವಂ. ಕೊನೆಯ ಎರಡು ಪಾದಗಳಲ್ಲಿ ತಿಳಿಸಿಕೊಡ್ತಾ ಇದ್ದದ್ದು ಪ್ರಾಕೃತ ದೇಹತ್ವಂ ದೇಹತ್ಯಾಗಾದಿಕಂ ಅಂತ ಎರಡನ್ನ ಹೇಳಿದ್ದಾರೆ ಶ್ರೀಮದಾಚಾರ್ಯರು. ಈ ಎರಡು ದೋಷಗಳು, ಪ್ರಾಕೃತ ದೇಹ ಅಂದ್ರ ಪ್ರಕೃತಿಯಿಂದ ಹುಟ್ಟಿದಂತಹ ಒಂದು ದೇಹ, ಅಂದ್ರೆ ಪಂಚಭೌತಿಕವಾದಂತಹ ದೇಹ, ಇದು ನಮ್ಮ ದೇಹ. ಇದು ಏನಾಗ್ತದೆ, ಇದು ಇಂದಿಲ್ಲ ಒಂದು ದಿವಸ ನಾಶವಾಗಿ ಹೋಗ್ತದೆ. ಹೀಗಾಗಿ ಇಂತಹ ಒಂದು ದೇಹ ಇದು ದೋಷಯುಕ್ತವಾದದ್ದು, ಇದಕ್ಕೆ ನಾಶ ಇದೆ. ಭಗವಂತನ ದೇಹಕ್ಕೆ ನಾಶ ಇಲ್ಲ. ಆದರೆ ಭಗವಂತ ಅವತಾರವನ್ನು ಮಾಡಿದಾಗ ಇಂತಹ ನಾಶರೂಪವಾದಂತಹ ದೋಷ ಇರುವಂತಹ ದೇಹವನ್ನು ಕೂಡ ಧಾರಣೆ ಮಾಡಿದಂತೆ ಭಗವಂತ ತೋರಿಸಿಕೊಟ್ಟಿದ್ದಾನೆ. ಇದೇ ಒಂದು ಕೃಷ್ಣಾವತಾರವನ್ನೇ ತೆಗೆದುಕೊಳ್ಳಿ. ಕೃಷ್ಣಾವತಾರವನ್ನು ತೆಗೆದುಕೊಂಡಾಗ ಕೊನೆಗೆ ಭಗವಂತ ಏನು ಮಾಡಿದ,
ಪ್ರಾಕೃತವಾದಂತಹ ಒಂದು ದೇಹವನ್ನ ಸೃಷ್ಟಿ ಮಾಡಿ ಏನ್ ಮಾಡಿದ ಭಗವಂತ, ಆ ದೇಹವನ್ನ ಇಲ್ಲಿಯೇ ಬಿಟ್ಟು ತನ್ನ ಏನು ರೂಪ ಇತ್ತು ಆ ರೂಪದಿಂದ ತಾನು ಭಗವಂತ ಪರಂಧಾಮಕ್ಕೆ ಹೋದ ಅಂತ ಕೇಳುತ್ತೇವೆ. ಹಾಗಾದರೆ ಪ್ರಾಕೃತ ದೇಹತ್ವಂ ಇದ್ದಾಗ ಎಲ್ಲರೂ ಕೂಡ ತಿಳಿದುಕೊಂಡದ್ದೇನಿದು, ಭಗವಂತ ಆ ದೇಹವನ್ನ ಬಿಟ್ಟು ಹೋದ ಮೇಲೆ ವ್ಯಾಧ ಒಬ್ಬ ಬೇಡರವ ಬಂದು ಭಗವಂತನ ಪಾದಕ್ಕೆ ಬಾಣವನ್ನ ಹೊಡೆದಾಗ ತಾನು ಮೃತನಾದಂತೆ ತೋರಿಸಿಕೊಟ್ಟ ಭಗವಂತ. ಹಾಗಾದರೆ ಅದರಿಂದ ಎಲ್ಲರೂ ಕೂಡ ಕೆಲವು ಜನ ತಿಳಿದುಕೊಂಡದ್ದೇನು, ಭಗವಂತನಿಗೆ ನಮ್ಮಂತೆ ಪ್ರಾಕೃತ ದೇಹ ಇದೆ ಅಂತ ತಿಳಿದುಕೊಂಡದ್ದು. ಆ ರೀತಿಯಾಗಿ ಭಗವಂತ ತೋರಿಸಿಕೊಟ್ಟಿದ್ದು. ಮತ್ತು ದೇಹತ್ಯಾಗಾದಿಕಂ, ಇದೇ ಒಂದು ವಿಷಯವನ್ನು ಇಟ್ಕೊಂಡ್ರೇನೆ ದೇಹತ್ಯಾಗಾದಿಕಂ, ಭಗವಂತ ಆ ದೇಹವನ್ನು ಬಿಟ್ಟು ಹೋದ. ಆದ್ರೆ ನಿಜವಾಗಿಯೂ ಕೂಡ ಭಗವಂತ ಹೊಸದಾದಂತಹ ಒಂದು ದೇಹವನ್ನ, ಅದೇ ರೀತಿಯಾಗಿರುವಂತಹ ದೇಹವನ್ನ ಸೃಷ್ಟಿ ಮಾಡಿ ತಾನು ಹೊರಟು ಹೋಗಿದ್ದಷ್ಟೇ. ಆದರೆ ಭಗವಂತ ಸರ್ವಥಾ ನಮ್ಮಂತೆ ಮನುಷ್ಯರಂತೆ, ಜೀವರಂತೆ, ಅನೇಕ ಪ್ರಾಣಿಗಳಂತೆ ದೇಹವನ್ನ ಬಿಟ್ಟು ಆ ಜೀವ ಹೋಗುವಂತೆ ಭಗವಂತ ಸರ್ವಥಾ ಕೃಷ್ಣಾವತಾರದ ಒಂದು ರೂಪವನ್ನ, ಆ ದೇಹವನ್ನ ಬಿಟ್ಟು ಭಗವಂತ ಹೋಗಿದ್ದಾನೆ ಅಂತ ಸರ್ವಥಾ ಇಲ್ಲ. ಆದರೆ ತಿಳಿದುಕೊಂಡದ್ದು ಹೇಗೆ, ಎಲ್ಲರಿಗೂ ತೋರಿಸಿದ್ದು ಹೇಗೆ, ಭಗವಂತ ದೇಹವನ್ನ ಬಿಟ್ಟು ಹೋದ ಅಂತ ತೋರಿಸಿದ್ದು ಭಗವಂತ. ಪ್ರಾಕೃತ ದೇಹತ್ವಂ ದೇಹತ್ಯಾಗಾದಿಕಂ, ಈ ಎರಡನ್ನೂ ಕೂಡ ಭಗವಂತ ತಾನು ತೋರಿಸಿಕೊಟ್ಟದ್ದು. ಹಾಗಾದರೆ ಈ ಎರಡೂ ಕೂಡ ಅಗ್ನಿಹಂದರ ಮೋಹನಕ್ಕಾಗಿಯೂ ಕೂಡ ಇದನ್ನು ಕೂಡ ಭಗವಂತ ತೋರಿಸಿಕೊಟ್ಟದ್ದು ಹೊರತು ಸರ್ವತಾ ಭಗವಂತನಿಗೆ ಯಾವುದೇ ರೀತಿಯಾದಂತಹ ಈ ಅಜ್ಞತ್ವ, ಪಾರವಶ್ಯ, ಛೇದ ಭೇದಾದಿಗಳು, ಪ್ರಾಕೃತ ದೇಹ ಮತ್ತು ದೇಹತ್ಯಾಗಾದಿಗಳು ಯಾವುದೂ ಕೂಡ ಭಗವಂತನಿಗೆ ನಿಜವಾಗಿ ಸ್ವಾಭಾವಿಕವಾಗಿ ನಿಜವಾಗಿಯೂ ಕೂಡ ಇಲ್ಲ. ಅದನ್ನ ಹಿಂದೆ ಹೇಳಿದ್ದು, ಅವತಾರೇಶು ಯತ್ಕಿಂಚಿತ್ ದರ್ಶಯೇನ್ ನರವದ್ಧರಿಹಿ, ಅವತಾರಗಳಲ್ಲಿ ಭಗವಂತ ಯತ್ಕಿಂಚಿತ್ ಅಂತ ಹೇಳಿದ್ದಾರಲ್ಲ 37ನೇ ಶ್ಲೋಕದಲ್ಲಿ, ಆ ಯತ್ಕಿಂಚಿತ್ ಯಾವುದನ್ನು ತೋರಿಸಿದ್ದು ಮನುಷ್ಯರಂತೆ ಅಂದ್ರೆ ಇವುಗಳನ್ನೇ, ಅಜ್ಞತ್ವ, ಪಾರವಶ್ಯ, ಛೇದಭೇದಾದಿಗಳು, ಪ್ರಾಕೃತ ದೇಹತ್ವ, ದೇಹತ್ಯಾಗಾದಿಗಳು. ಇಷ್ಟು ಆ ಯತ್ಕಿಂಚಿತ್ ಎಂಬುವ ಒಂದು ಶಬ್ದದಿಂದ ಆ ದೋಷಗಳನ್ನ ಭಗವಂತ ತೋರಿಸಿದ್ದು ಅಂತ ಇಟ್ಕೊಳ್ಬೇಕು. ಇಷ್ಟೇ ಅಲ್ಲ, ಇನ್ನು ಅನೇಕ ದೋಷಗಳನ್ನ ಆ ಭಗವಂತ ಅವತಾರಗಳಲ್ಲಿ ತೋರಿಸಿದ್ದಾನೆ. ಅದು ಯಾವುದು ಅಂತಂದ್ರೆ ಮತ್ತೆ 39ನೇ ಶ್ಲೋಕದಿಂದ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಅನೀಶತ್ವಂ ಚ ದುಃಖಿತ್ವಂ, ಅನೀಶತ್ವಂ ಚ ದುಃಖಿತ್ವಂ, ಸಾಮ್ಯಮನ್ಯೈಶ್ಚ ಹೀನತಾಂ, ಸಾಮ್ಯಮನ್ಯೈಶ್ಚ ಹೀನತಾಂ, ಪ್ರದರ್ಶಯತಿ ಮೋಹಾಯ, ಪ್ರದರ್ಶಯತಿ ಮೋಹಾಯ, ದೈತ್ಯಾದೀನಾಂ ಹರಿಸ್ವಯಂ. ದೈತ್ಯಾದೀನಾಂ ಹರಿಸ್ವಯಂ. ಅನೀಶತ್ವಂ ಚ ದುಃಖಿತ್ವಂ ಸಾಮ್ಯಮನ್ಯೈಶ್ಚ ಹೀನತಾಂ ಪ್ರದರ್ಶಯತಿ ಮೋಹಾಯ ದೈತ್ಯಾದೀನಾಂ ಹರಿಸ್ವಯಂ ಎಂಬುದಾಗಿ 39ನೇ ಶ್ಲೋಕ. ಇಲ್ಲಿ ಪದಚ್ಛೇದ ಅನೀಶತ್ವಂ ಚ ದುಃಖಿತ್ವಂ ಸಾಮ್ಯಂ ಅನ್ಯೈಃ ಚ ಹೀನತಾಂ ಪ್ರದರ್ಶಯತಿ ಮೋಹಾಯ ದೈತ್ಯಾದೀನಾಂ ಹರಿಃ ಸ್ವಯಂ ಎಂಬುದಾಗಿ ಪದಚ್ಛೇದ. ಮತ್ಯತ್ಕಿಂಚಿತ್ ಎಂಬುವಂತಹ ಶಬ್ದದಿಂದ ಮತ್ಯಾವ ದೋಷವನ್ನು ಭಗವಂತ ಅಸುರರಿಗೆ ಮೋಹನೆಗಾಗಿ ತೋರಿಸಿದ್ದು ಅಂದ್ರೆ ಅನೀಶತ್ವಂ. ಅನೀಶತ್ವಂ ಅಂದ್ರೆ ಈಶತ್ವ ಅಂದ್ರೆ ಒಡೆಯ, ಈಶಾ ಅಂದ್ರೆ ಒಡೆಯ ಅಂತ ಅರ್ಥ. ಆ ಭಗವಂತ ಅನೀಶತ್ವ ಈಶತ್ವವನ್ನು ತೋರಿಸಲಿಲ್ಲ. ಕೆಲವು ಪ್ರಸಂಗಗಳಲ್ಲಿ ತಾನೇ ಒಡೆಯ, ಎಲ್ಲರಿಗೂ ತಾನು ಒಡೆಯ ಅಂತ ಇದ್ದದ್ದು. ಆದ್ರೆ ಭಗವಂತ ಕೆಲವು ಪ್ರಸಂಗ ಅವತಾರಗಳಲ್ಲಿ ತನಗೆ ಮತ್ತೊಬ್ಬ ಒಡೆಯ ಅಂತ ಆ ರೀತಿಯಾಗಿ ತೋರಿಸಿಕೊಟ್ಟದ್ದುಂಟು. ಒಂದಿಟ್ಕೊಳ್ಳೋದಾದ್ರೆ ರಾಮಾವತಾರ ತಗೊಳ್ಳಿ, ಕೃಷ್ಣಾವತಾರ ತಗೊಳ್ಳಿ, ಒಡೆಯ ಅಂತ ತನಗೆ ಹಿರಿಯ ಅಂತ ಅರ್ಥ. ನನಗಿಂತಲೂ ನನ್ನ ಆ ಕೃಷ್ಣನಿಗೆ ಅಪ್ಪ ಇದ್ದಾನೆ, ವಸುದೇವ ಇದ್ದಾನೆ, ಆ ವಸುದೇವ ತಂದೆ ಅಂತ ತೋರಿಸಿಕೊಟ್ಟಿದ್ದಾನೆ ಅಂದ್ರೆ ತಾನು ಅವನಿಗಿಂತ ಚಿಕ್ಕವ ಅಂತ ತೋರಿಸಿಕೊಟ್ಟದ್ದು. ಈಶತ್ವ ಅಂತ ತೋರಿಸಬೇಕಾದರೆ ಯಾರಿಗಿಂತಲೂ ಕೂಡ ಚಿಕ್ಕವ ಅಂತ ತೋರಿಸಿಕೊಡಬಾರದು. ಈಗ
ತೋರಿಸಿ ಕೊಟ್ಟದ್ದು. ಇವ ದಶರಥನ ಮಗ, ವಸುದೇವನ ಮಗ, ದಶರಥನ ಮಗ, ಹೀಗೆ ಅವತಾರಗಳನ್ನ ಮಾಡಿ ಇನ್ನು ಅನೇಕ ಪ್ರಸಂಗಗಳಲ್ಲಿಯೂ ಕೂಡ ಅನೀಶತ್ವವನ್ನ ಭಗವಂತ ತೋರಿಸಿಕೊಟ್ಟಿದ್ದಾನೆ. ಇದು ಒಂದು ದೋಷ. ಮತ್ತು ದುಃಖಿತ್ವವನ್ನು ಕೂಡ ತೋರಿಸಿಕೊಟ್ಟಿದ್ದಾನೆ. ತಾನು ದುಃಖಿಯಾಗಿದ್ದು, ತಾನು ದುಃಖವನ್ನ ಅನುಭವಿಸಿದ್ದು ಕೂಡ ಅನೇಕ ಅವತಾರಗಳಲ್ಲಿ ನಾವು ಕಾಣ್ತೇವೆ. ರಾಮಾವತಾರದಲ್ಲಿ ಸೀತಾದೇವಿಯನ್ನ ತಾನು ಕಳೆದುಕೊಂಡಾಗ ದುಃಖ ಆದಂತೆ ಭಗವಂತ ನಟನೆಯನ್ನ ಮಾಡಿದ. ಹೀಗಾಗಿ ಅನೇಕ ಪ್ರಸಂಗಗಳಲ್ಲಿಯೂ ಕೂಡ ದುಃಖವನ್ನ ತೋರಿಸಿದ್ದಾನೆ ಭಗವಂತ ಅವತಾರಗಳಲ್ಲಿ. ಈ ಎಲ್ಲ ದುಃಖವೂ ಕೂಡ ಈ ತೋರಿಸಿದಂಥದ್ದು ಕೂಡ ಅಜ್ಞಜನರ ಮೋಹನೆಗಾಗಿ. ಮತ್ತು ಸಾಮ್ಯಂ ಅನ್ಯೈಶ್ಚ, ಅನ್ಯರಿಂದ ಸಾಮ್ಯತೆಯನ್ನ ಭಗವಂತ ಇನ್ನು ಕೆಲವು ಪ್ರಸಂಗಗಳಲ್ಲಿ ಅನ್ಯರಿಂದ, ಮತ್ತೊಬ್ಬರಿಂದ ತಾನೂ ಸಮಾನ, ನನಗೆ ಮತ್ತೊಬ್ಬರು ಸಮಾನ ಇದ್ದಂತೆ ಭಗವಂತ ಇನ್ನು ಕೆಲವು ಅವತಾರಗಳಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಇನ್ನೊಂದು ಕೊನೆಯದಾಗಿ ಅನ್ಯೈಶ್ಚ ಹೀನತಾಂ, ಮತ್ತೊಬ್ಬರಿಂದಲೂ ಕೂಡ ಇನ್ನೂ ಕಡಿಮೆ, ಹೀನ ಅಂತ ಅದು ಆ ಒಂದು ವಿಷಯವನ್ನು ಕೂಡ ತಿಳಿಸಿಕೊಟ್ಟಿದ್ದಾನೆ. ಅನ್ಯೈಶ್ಚ ಹೀನತಾಂ, ಅನ್ಯರಿಂದ ಹೀನ ಅಂದ್ರೆ ಕಡಿಮೆ ಅಂತ ಅರ್ಥ. ಕಡಿಮೆ ಇದ್ದೇನೆ ಅಂತ ಆ ರೀತಿಯಾಗಿಯೂ ಅದು ಒಂದು ದೋಷವೇ. ಹೀಗಾಗಿ ಅಂತಹ ದೋಷವನ್ನು ಕೂಡ ಭಗವಂತ ತೋರಿಸಿಕೊಟ್ಟಿದ್ದಾನೆ. ಎಲ್ಲವನ್ನು ಕೂಡ ಯತ್ಕಿಂಚಿತ್ ಎಂಬುವಂತಹ ಶಬ್ದದಿಂದ ತೆಗೆದುಕೊಳ್ಳಬೇಕು. ಅನೀಶತ್ವಂ ಚ ದುಃಖಿತ್ವಂ ಸಾಮ್ಯಂ ಅನ್ಯೈಶ್ಚ ಹೀನತಾಂ ಅಂತ ಹೀಗೆ ಯತ್ಕಿಂಚಿತ್ ಶಬ್ದದಿಂದ ತಿಳಿಸಿ ಮತ್ತೆ ಮುಂದಿನ 2 ಪಾದಗಳಲ್ಲಿ ತಿಳಿಸಿಕೊಡ್ತಾರೆ. ಈ ಎಲ್ಲ ದೋಷಗಳನ್ನು ಕೂಡ ಸ್ವಯಂ ಹರಿಹಿ ಸಾಕ್ಷಾತ್ ಭಗವಂತ ಏನ್ ಮಾಡಿದ್ದಾನೆ ಅಂದ್ರೆ, ಈ ಹಿಂದೆ ಹೇಳಿದಂತಹ 1 ಶ್ಲೋಕ ಅಜ್ಞತ್ವಂ ಹಿಡಿದುಕೊಂಡು ಅನ್ಯೈಶ್ಚ ಹೀನತಾಂ ಇಲ್ಲಿಯವರೆಗೆ ಹೇಳಿದಂತಹ ಏನೋ ದೋಷಗಳಿವೆಯೋ ಎಲ್ಲ ದೋಷಗಳನ್ನು ಕೂಡ ದೈತ್ಯಾದೀನಾಂ ಮೋಹಾಯ, ದೈತ್ಯರು, ಅಸುರರು, ರಾಕ್ಷಸರು, ಒಟ್ಟು ದುಷ್ಟರು ಎಲ್ಲರಿಗೂ ಕೂಡ ಮೋಹನ ಮಾಡುವ ಸಲುವಾಗಿ, ಅವರಿಗೆ ಮೋಹನಗೊಳಿಸುವ ಸಲುವಾಗಿ ಪ್ರದರ್ಶಯತಿ ಭಗವಂತ ತೋರಿಸ್ತಾನೆ. ಈ ರೀತಿಯಾಗಿ ದೋಷ ಇವೆ ಅಂತ ಇದ್ದಂತೆ ಭಗವಂತ ತೋರಿಸ್ತಾನೆ ಅಂತ ಶ್ರೀಮದಾಚಾರ್ಯರು ಆ ದೋಷಗಳ ಹೆಸರನ್ನ ಹೇಳುವ ಮುಖಾಂತರವಾಗಿ ಮತ್ತೆ ಹಿಂದಿನ ಒಂದು ವಿಷಯವನ್ನೇ, ಹಿಂದೆ ತಚ್ಚಾಸುರಾಣ ಮೋಹಾಯ ಅಂತ ಹೇಳಿದ್ದು ಅದನ್ನೇ ಮತ್ತಿಲ್ಲಿ ದೈತ್ಯಾದೀನಾಂ ಮೋಹಾಯ ಪ್ರದರ್ಶಯತಿ, ದೈತ್ಯರಿಗೆ ಮೋಹನ ಮಾಡುವ ಸಲುವಾಗಿ ಭಗವಂತ ಎಲ್ಲ ದೋಷಗಳನ್ನು ಕೂಡ ತನ್ನಲ್ಲಿ ಇವೆ ಎಂಬುವಂತೆ ತೋರಿಸಿಕೊಡ್ತಾನೆ. ಆದರೆ ನಿಜವಾಗಿಯೂ ಕೂಡ ಭಗವಂತನಲ್ಲಿ ಇಲ್ಲ ಅಂತ ತಿಳಿದುಕೊಳ್ಳಬೇಕು ಎಂಬುದನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟು ಹೇಳಿ ಇದರ ಮೇಲೆ ಒಂದು ಪ್ರಶ್ನೆ ಬರ್ತದೆ. ಏನೋ ಶ್ರೀಮದಾಚಾರ್ಯ ಹೇಳಿದ್ರು, ಎಲ್ಲ ಅವತಾರಗಳಲ್ಲಿ ಕಂಡಂತಹ ಎಲ್ಲ ದೋಷಗಳು ಕೂಡ ಇವ ಅಜ್ಞರಿಗೆ ಮೋಹನ ಮಾಡುವ ಸಲುವಾಗಿ ಇದ್ದದ್ದೇ ಹೊರತು ಸತ್ಯವಾಗಿ ಇಲ್ಲ ಅಂತ ಅನ್ನುವಂತೆ ತಿಳಿಸಿಕೊಟ್ರು. ಅದಕ್ಕೆ ಆಕ್ಷೇಪ ಮಾಡುತ್ತಾರೆ, ಮೋಹಾಯ ದರ್ಶಯತೀತಿ ಕುತಃ, ಮೋಹನೆಗಾಗಿ ಅಜ್ಞರಿಗೆ, ಅಸುರರಿಗೆ ಅಥವಾ ದೈತ್ಯರಿಗೆ ಮೋಹನ ಮಾಡುವ ಸಲುವಾಗಿ ತೋರಿಸಿದ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಯಾಕೆ? ಖರೇನೇ ಇರ್ಬೋದಲ್ರಿ, ಭಗವಂತನ ಅವತಾರಗಳಲ್ಲಿ ಭಗವಂತನಲ್ಲಿ ಎಲ್ಲ ದೋಷಗಳು ಕೂಡ ನಿಜವಾಗಿನೇ ಇರಬಹುದಲ್ಲ, ಸತ್ಯವಾಗಿ ಇರಬಹುದಲ್ಲ. ನೀವು ಮೋಹನೆಗಾಗಿ ಎಂತ ಯಾಕೆ ಹೇಳ್ತೀರಿ? ಸತ್ಯಮೇವ ಕುತೋ ನ ಸ್ಯಾತ್, ಇದು ಸತ್ಯನೇ ಯಾಕಾಗಿರಬಾರದು ಎಂಬುದನ್ನ ಪ್ರಶ್ನೆಯನ್ನ ಮಾಡಿಕೊಂಡು ಇತ್ಯತಃ ನತಸ್ಯೇತಿ ಸರ್ವದೇಹಸ್ಥ ರೂಪೇಶು ಅಂತರ್ಯಾಮಿಷು, ಅದಕ್ಕೆ ಹೇಳ್ತಾ ಇದ್ದಾರೆ 40ನೇ ಶ್ಲೋಕದಿಂದ, ಭಗವಂತನಲ್ಲಿ ಇರ್ತಕ್ಕಂತಹ ಎಲ್ಲ ತೋರಿಸಿದಂತಹ ಎಲ್ಲ ದೋಷಗಳು ಕೂಡ ಸತ್ಯನೇ ಅಂತಂದ್ರೆ ಸರ್ವಥ ಸತ್ಯ ಅಲ್ಲ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. 40ನೇ ಶ್ಲೋಕ, ನತಸ್ಯ ಕಶ್ಚಿತ್ ದೋಷೋಸ್ತಿ ನ ತಸ್ಯ ಕಶ್ಚಿತ್ ದೋಷೋಸ್ತಿ ಪೂರ್ಣಾಖಿಲ ಗುಣೋ ಹ್ಯಸೌ ಪೂರ್ಣಾಖಿಲ ಗುಣೋ ಹ್ಯಸೌ ಸರ್ವದೇಹಸ್ಥ
ಸರ್ವದೇಹಸ್ಥರೂಪೇಷು ಸರ್ವದೇಹಸ್ಥರೂಪೇಷು ಪ್ರಾದುರ್ಭಾವೇಷು ಚೇಶ್ವರಃ ಪ್ರಾದುರ್ಭಾವೇಷು ಚೇಶ್ವರಃ ನ ತಸ್ಯ ಕಶ್ಚಿದ್ ದೋಷೋಸ್ತಿ ಪೂರ್ಣಾಖಿಲಗುಣೋ ಹ್ಯಸೌ ಸರ್ವದೇಹಸ್ಥರೂಪೇಷು ಪ್ರಾದುರ್ಭಾವೇಷು ಚೇಶ್ವರಃ ಎಂಬುದಾಗಿ 40ನೇ ಶ್ಲೋಕ. ಪದಚ್ಛೇದ. ನ ತಸ್ಯ ಕಶ್ಚಿತ್ ದೋಷಃ ಅಸ್ತಿ ಪೂರ್ಣಾಖಿಲಗುಣಃ ಹಿ ಅಸೌ ಸರ್ವದೇಹಸ್ಥರೂಪೇಷು, ಒಂದೇ ಶಬ್ದ ಇದು, ಪ್ರಾದುರ್ಭಾವೇಷು ಚ ಈಶ್ವರಃ ಎಂಬುದಾಗಿ ಪದವಿಭಾಗ. ಶ್ರೀಮದಾಚಾರ್ಯರು ಈ ಒಂದು ಪ್ರಶ್ನೆಗೆ ಭಗವಂತ ತೋರಿಸಿದಂತಹ ಏನು ದೋಷಗಳು ಇವೆ ಅವತಾರಗಳಲ್ಲಿ ಅಂತ ತೋರಿಸಿದ್ದು, ಇವು ಮೋಹನೆಗಾಗಿ ಯಾಕೆ ಹೇಳ್ತೀರಿ, ಇವು ಸತ್ಯವಾಗಿ ಇರಬಹುದಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದದ್ದು, ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದದ್ದು ಸರ್ವಥ ಸತ್ಯವಾಗಿ ಇಲ್ಲ. ನೋಡಿ, ಸರ್ವದೇಹಸ್ಥ ರೂಪೇಶು ಅಂದ್ರೆ ಎಲ್ಲರ ದೇಹದಲ್ಲಿರ್ತಕ್ಕಂತಹ ರೂಪಗಳಲ್ಲಿ, ಅಂದ್ರೆ ಅರ್ಥ ಏನು, ಅಂತರ್ಯಾಮಿ ರೂಪಗಳು ಅಂತ ಅರ್ಥ. ನಮ್ಮೊಳಗಿರ್ತಕ್ಕಂತಹ ಭಗವಂತನ ಒಂದು ರೂಪ ಇದೆಯಲ್ಲ, ಅದಕ್ಕೆ ಅಂತರ್ಯಾಮಿ ರೂಪ ಅಂತ ಕರೀತಾರೆ. ಅಂತರ್ಯಾಮಿ, ಅಂತಹ ಯಾಮಿ, ಒಳಗೆ ಇದ್ದಾನೆ ಭಗವಂತ, ಅದಕ್ಕಾಗಿ ಅಂತರ್ಯಾಮಿ ರೂಪ ಅಂತ ಕರೆಯೋದು. ಹೀಗೆ ಎಲ್ಲ ಜೀವರ ಹೃದಯ ಗುಹೆ ಒಳಗೆ ಭಗವಂತ ಇರ್ತಾನೆ, ಎಲ್ಲ ಕಡೆಗೂ ಇದ್ದಾನೆ. ವಿಶೇಷವಾಗಿ ಮತ್ತೊಂದು ರೂಪದಿಂದ, ಒಂದೊಂದು ರೂಪದಿಂದಲೂ ಕೂಡ ಭಗವಂತ ಎಲ್ಲ ಜೀವರ ದೇಹದ ಒಳಗೂ ಕೂಡ ಭಗವಂತ ಇದ್ದಾನೆ. ಅಂತರ್ಯಾಮಿ ರೂಪಗಳು ಅಂತ ಹೇಳೋದು. ಆ ಎಲ್ಲ ಅಂತರ್ಯಾಮಿ ರೂಪಗಳಲ್ಲಿಯೂ ಕೂಡ ಅಷ್ಟೇ ಅಲ್ಲ, ಸರ್ವಾವತಾರೇಶು ತಥಾ ಸರ್ವಾವತಾರೇಶು ಪ್ರಾದುರ್ಭಾವೇಶು ಅಂತಿದೆ. ಒಳಗೆ ಎಲ್ಲ ಜೀವರ ದೇಹದೊಳಗೆ ಇರತಕ್ಕಂತಹ ರೂಪಗಳಲ್ಲಿ ಆಗಲಿ, ಪ್ರಾದುರ್ಭಾವೇಶು ಪ್ರಾದುರ್ಭೂತವಾದಂತಂದ್ರೆ ಅವತಾರ ಮಾಡಿದಂತಹ ರೂಪಗಳೇನಿವೆಯಲ್ಲ ಆ ರೂಪಗಳಲ್ಲಿ ಆಗಲಿ, ತಸ್ಯ ನ ಕಶ್ಚಿತ್ ದೋಷಃ ಅಸ್ತಿ, ತಸ್ಯ ಆ ಭಗವಂತನಿಗೆ, ಎಲ್ಲ ಕಡೆ ಇರ್ತಕ್ಕಂಥ ಎಲ್ಲ ಜೀವರ ಹೃದಯ ಗುಹೆಯೊಳಗಿರ್ತಕ್ಕಂತಹ ಭಗವಂತನಿಗಾಗಲಿ, ಅವತಾರವನ್ನು ಮಾಡಿದಂತಹ ಅವತಾರಗಳಲ್ಲಿ ಭಗವಂತನ ಅವತಾರಗಳಲ್ಲಿ ಆಗಲಿ, ಯಾವ ರೂಪಗಳಲ್ಲಿಯೂ ಕೂಡ ನ ಕಶ್ಚಿತ್ ದೋಷಃ ಅಸ್ತಿ, ಯಾವ ಒಂದು ದೋಷವೂ ಕೂಡ ಭಗವಂತನಲ್ಲಿ ಇಲ್ಲ ಅಂತ ಉತ್ತರವನ್ನು ಕೊಟ್ರು. ಈ ಬರೀ ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅದು ಹೇಗೆ ನಂಬೋದ್ರಿ ಅಂತಂದ್ರೆ, ದೋಷಾಭಾವೇ ಹೇತು, ದೋಷ ಇಲ್ಲ ಅಂತಲಿಕ್ಕೆ ಕಾರಣವನ್ನ ಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಹಿ ಯತಃ ಅಸೌ, ಭಗವಂತನಲ್ಲಿ ಯಾಕೆ ದೋಷ ಇಲ್ಲ ಅಂದ್ರೆ, ಭಗವಂತ ಏನಾಗಿದ್ದಾನೆ ಅಂದ್ರೆ ಪೂರ್ಣಾಖಿಲ ಗುಣ, ಅಸೌ ಪೂರ್ಣ ದೇಶತಃ ಕಾಲತಃ ವ್ಯಾಪ್ತ ಅಖಿಲ ಸಮಗ್ರ ಗುಣಾ ಯಸ್ಯ, ಭಗವಂತ ಏನಾಗಿದ್ದಾನೆ ಅಂದ್ರೆ ಪೂರ್ಣಾಖಿಲ ಗುಣ, ಪೂರ್ಣಾಖಿಲ ಗುಣನಾಗಿದ್ದಾನೆ ಭಗವಂತ. ಅಂದ್ರೆ ಪೂರ್ಣ ಎಂಬುದಕ್ಕೆ ದೇಶತಃ ಕಾಲತಃ ವ್ಯಾಪ್ತವಾದಂತಹ ಅಖಿಲ, ಎಲ್ಲ ಕಡೆಗೂ ಇರುವಂತಹ ಎಲ್ಲ ಗುಣಗಳನ್ನು ಕೂಡ ಭಗವಂತ ಹೊಂದಿದ್ದಾನೆ. ದೇಶತಃ ಕಾಲತಃ ವ್ಯಾಪ್ತವಾದಂತಹ ಎಲ್ಲ ಗುಣಗಳನ್ನು ಕೂಡ ಭಗವಂತ ಹೊಂದಿದ್ದಾನೆ. ಎಲ್ಲ ಗುಣಗಳನ್ನು ಹೊಂದಿದ್ದಾನೆ ಅಂದ ಮೇಲೆ ಅವನಲ್ಲಿ ದೋಷ ಬರಲಿಕ್ಕೆ ಹೇಗೆ ಸಾಧ್ಯ? ಕೆಲವು ಗುಣ ಹೊಂದಿದ್ದಾನೆ ಅಂದ್ರೆ ಇನ್ನು ಕೆಲವು ಗುಣ ಇಲ್ಲ ಅಂದ್ರೆ ದೋಷ ಇದೆ ಅಂತ ಅರ್ಥ. ಎಲ್ಲ ಗುಣಗಳನ್ನು ಕೂಡ ಭಗವಂತ ಹೊಂದಿದ್ದಾನೆ ಅಂದ ಮೇಲೆ ಭಗವಂತ ಪೂರ್ಣಾಖಿಲ ಗುಣ ಅಂತಂದ ಮೇಲೆ ಭಗವಂತನಲ್ಲಿ ಯಾವ ದೋಷ ಇಲ್ಲ ಅಂತ ಅರ್ಥ. ಒಂದು ಕಾರಣ ದೋಷ ಇಲ್ಲ ಅನ್ಲಿಕ್ಕೆ. ಮತ್ತು ಹೇತ್ವಂತರಂ ಮಾಹ ಈಶ್ವರಶ್ಚೇತಿ, ಕೊನೆಯ ಶಬ್ದ ಇದೆ ನೋಡಿ, ಈಶ್ವರ. ಮತ್ತೊಂದು ಕಾರಣ ಭಗವಂತನಲ್ಲಿ ದೋಷ ಇಲ್ಲ ಯಾಕೆ ಅಂದ್ರೆ ಭಗವಂತ ಈಶ್ವರನಾಗಿ ಇದ್ದಾನೆ, ಎಲ್ಲರಿಗೂ ಒಡೆಯನಾಗಿ ಇದ್ದಾನೆ. ಒಡೆಯನಾಗಬೇಕು ಅಂತಂದ್ರೆ, ಅನೇಕ ವ್ಯಕ್ತಿಗಳಿಗೆ ಒಡೆಯನಾಗಬೇಕು ಅಂದ್ರೆ ಅವರಲ್ಲಿ ಇಲ್ಲದೆ ಇರೋದು ಇವನಲ್ಲಿ ಇರಬೇಕು. ಹಾಗಾದ್ರೆ ಭಗವಂತ ಯಾರಿಗೋ ಒಬ್ರಿಗೋ ಇಬ್ಬರಿಗೋ 100 ಮಂದಿಗೋ ಒಡೆಯಲ್ಲ, ಇಡೀ ಅನಂತ ಜೀವರಾಶಿಗಳಿಗೆ ಒಬ್ಬರನ್ನೂ ಬಿಡದಂತೇನೆ ಎಲ್ಲ ಜೀವರಾಶಿಗಳಿಗೂ ಎಲ್ಲದಕ್ಕೂ ಭಗವಂತ ಒಡೆಯನಾಗಿ ಇದ್ದಾನೆ ಅಂತ ಹೇಳಿದ ಮೇಲೆ ಭಗವಂತನಲ್ಲಿ ದೋಷ ಇರ್ಲಿಕ್ಕೆ ಹೇಗೆ ತಾನೇ ಸಾಧ್ಯ?
ಹೀಗಾಗಿ ಭಗವಂತನಲ್ಲಿ ಈ ಎರಡು ಕಾರಣಗಳಿಂದಾಗಿ ಭಗವಂತನಲ್ಲಿ ದೋಷ ಇಲ್ಲ ಅಂತ ನಮಗೆ ಸ್ಪಷ್ಟವಾಗಿ ತಿಳಿತಾ ಇರುವಾಗ, ದೋಷ ಇಲ್ಲದೆ ಇರುವಾಗ ಮತ್ತೆ ಭಗವಂತ ಅವತಾರಗಳಲ್ಲಿ ದೋಷ ಕಾಣಿಸ್ತಾ ಇಲ್ಲ ಅಂದ್ರೆ ಅವು ದೋಷಗಳು ಇಲ್ಲದೆ ಇದ್ದದ್ದು ತೋರಿಸಿದ್ದು ಅಸುರರಿಗೆ ಅಗ್ನಿಜನರಿಗೆ ಮೋಹನ ಮಾಡುವ ಸಲುವಾಗಿ ತೋರಿಸಿದ್ದೇ ಹೊರತು ಸರ್ವಥಾ ಭಗವಂತನಲ್ಲಿ ಸತ್ಯವಾಗಿ ಇವೆ ಅಂತ ತಿಳಿದುಕೊಳ್ಳಬಾರದು ಎಂಬುದನ್ನ ಶ್ರೀಮದಾಚಾರ್ಯರು ನತಸ್ಯ ಕಶ್ಚಿತ್ ದೋಷೋಸ್ತಿ ಪೂರ್ಣಾಖಿಲ ಗುಣೋಖ್ಯಸೌ ಸರ್ವದೇಹಸ್ಥ ರೂಪೇಶು ಈಶ್ವರ ಎಂಬುದಾಗಿ ಶ್ರೀಮದಾಚಾರ್ಯರು ಈ ಒಂದು ವಿಷಯವನ್ನು ತಿಳಿಸಿದ್ದಾರೆ. ಆಚಾರ್ಯ ಏನು ಕೇಳಿಸ್ತಾ ಇಲ್ಲ. ಲೈನ್ ಡ್ರಾಪ್ ಆಯ್ತು, ಮತ್ತೆ ಬಂದ್ರು. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಬ್ರಹ್ಮಾದಿ ದೇವತೆಗಳಿಗೆ ಅಭೇದವನ್ನ ಪ್ರಶ್ನೆ ಮಾಡಿಕೊಂಡು ಆ ಬ್ರಹ್ಮಾದಿ ದೇವತೆಗಳಿಂದಲೂ ಕೂಡ ಅಭೇದ ಇಲ್ಲ, ಆ ದೋಷವು ಭಗವಂತನಿಗೆ ಇಲ್ಲ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ. ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.